ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಫೈನಲ್ ಅಕೌಂಟ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ರಾಬ್ಲಮ್ ತಗೊಂಡಿದ್ದೀನಿ. ಮಿಸ್ಟರ್ ಗಜಾನನ್ ಪ್ರೆಸೆಂಟ್ಸ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆನ್ March 31st, 2024. ಪ್ರಿಪೇರ್ ಫೈನಲ್ ಅಕೌಂಟ್ಸ್ ಆಫ್ಟರ್ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಇಲ್ಲಿ ನಮಗೆ ಒಂದು ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಟ್ರಯಲ್ ಬ್ಯಾಲೆನ್ಸ್ ಆನ್ 31st March 2024. ಇಲ್ಲಿ ನಾವು ಯಾವ್ಯಾವ ಲೈನ್ ಐಟಮು ಅಂದರೆ ಟ್ರೇಡಿಂಗ್ ಅಕೌಂಟಿಗೆ ಹೋಗುತ್ತಾ ಅಥವಾ ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತಾ ಅಂತ ಫಸ್ಟು ನೋಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಬೋದು ಫೈನಲ್ ಅಕೌಂಟ್ಸ್ನ. ಸೊ ಇಂಟ್ರೆಸ್ಟ್ ರಿಸೀವ್ಡ್ ನಮಗೆ ಇನ್ಕಮ್ ಆಗಿರುತ್ತೆ. ಸೊ ಇನ್ಕಮ್ನ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊತೀವಿ. ನೆಕ್ಸ್ಟ್ ಆಫೀಸ್ ಫರ್ನಿಚರ್ ಅಂದರೆ ಫರ್ನಿಚರ್ ನಮಗೆ ಫಿಕ್ಸ್ಡ್ ಅಸೆಟ್ ಆಗುತ್ತೆ. ಇದು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಬೇಕಾಗಿರೋ ಲೈನ್ ಐಟಮ್. ನೆಕ್ಸ್ಟು ಲೋನ್ಸ್ ಫ್ರಮ್ ಬ್ಯಾಂಕಿಂದ ನಾವು ಲೋನ್ ತೊಗೊಂಡಿದ್ದೀವಿ ಅಂದರೆ ಅದು ನಮಗೆ ಲಯಬಿಲಿಟಿ ಆಗುತ್ತೆ. ಸೊ ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕು. ನೆಕ್ಸ್ಟು ಕ್ರೆಡಿಟರ್ಸ್ ಕೂಡ ನಮಗೆ ಲಯಬಿಲಿಟಿ ಆಗುತ್ತೆ. ಸೊ ಇದನ್ನು ಕೂಡ ನಾವು ಲಯಬಿಲಿಟಿ ಸೈಡಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕು. ಡೆಟಾರ್ಸ್ ನಮಗೆ ಅಸೆಟ್ ಆಗುತ್ತೆ. ಸೊ ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ತೊಗೊಬೇಕು. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಅಂದರೆ ಇತರೆ ಖರ್ಚುಗಳಿರುತ್ತಲ್ಲ ಅದು. ಸೊ ಜನರಲ್ ಎಕ್ಸ್ಪೆನ್ಸಸ್ನ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊಬೇಕಾಗುತ್ತೆ. ಸ್ಯಾಲರೀಸ್ ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊಬೇಕಾಗುತ್ತೆ, ಬಿಕಾಸ್ ಇದು ಎಕ್ಸ್ಪೆನ್ಸ್ ಆಗುತ್ತೆ. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್ ಕೂಡ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊಬೇಕು. ಬಿಲ್ಡಿಂಗ್ ನಮಗೆ ಅಸೆಟ್ ಆಗಿರುತ್ತೆ. ಸೊ ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ತೋರಿಸ್ಬೇಕು. ಓಪನಿಂಗ್ ಸ್ಟಾಕ್ ಅಂದರೆ ನಮಗೆ ಸ್ಟಾಕ್ ಆರ್ ಇನ್ವೆಂಟರಿ ಆಗಿರುತ್ತೆ. ಇದನ್ನು ಕೂಡ ನಾವು ಅಸೆಟ್ ಸೈಡಲ್ಲಿ ತೊಗೊಬೇಕಾಗುತ್ತೆ. ಇದು ನಾವು ಟ್ರೇಡಿಂಗ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ತೊಗೊಬೇಕಾಗುತ್ತೆ. ಕ್ಯಾರೇಜ್ ಕೂಡ ನಮಗೆ ಕ್ಯಾರೇಜ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಗೆ ನಾವು ಕ್ಯಾರೇಜ್ ಅಂತ ಕರಿತೀವಿ. ಸೊ ಕ್ಯಾರೇಜ್ನ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತೋರಿಸ್ಕೋಬೇಕಾಗುತ್ತೆ. ಸೊ ಸೇಲ್ಸ್ ಕೂಡ ನಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಬೇಕು. ಸೇಲ್ಸ್ ರಿಟರ್ನ್ ಅಂದರೆ ರಿಟರ್ನ್ ಆಗಿರೋವಂಥ ಸೇಲ್ಸು. ಸೊ ಸೇಲ್ಸಲ್ಲಿ ನಾವು ಸೇಲ್ಸ್ ರಿಟರ್ನ್ನ ಮೈನಸ್ ಮಾಡಬೇಕು. ಯಾವುದರಲ್ಲಿ? ಟ್ರೇಡಿಂಗ್ ಅಕೌಂಟಲ್ಲಿ. ಪರ್ಚೇಸಸ್ ಕೂಡ ನಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಬೇಕಾಗಿರೋವಂಥ ಐಟಮ್. ಬ್ಯಾಡ್ ಡೆಟ್ಸ್ ನಮಗೆ ಎಕ್ಸ್ಪೆನ್ಸ್ ಆಗಿರುತ್ತೆ. ಸೊ ಇದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ಬೇಕು. ಕ್ಯಾಪಿಟಲ್ ಅಂದರೆ ಇದು ಇನ್ವೆಸ್ಟ್ಮೆಂಟ್. ಸೊ ಇದು ಲಯಬಿಲಿಟಿ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಬೇಕು. ಡ್ರಾಯಿಂಗ್ಸ್ ಕೂಡ ನಮಗೆ ಲಯಬಿಲಿಟಿ ಆಗುತ್ತೆ. ಅಂದರೆ ಕ್ಯಾಪಿಟಲಲ್ಲಿ ಡ್ರಾಯಿಂಗ್ಸ್ನ ಮೈನಸ್ ಮಾಡಿ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗುತ್ತೆ. ಪೋಸ್ಟೇಜ್ ಎಕ್ಸ್ಪೆನ್ಸಸ್ ನಮಗೆ ಎಕ್ಸ್ಪೆನ್ಸಸ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತೊಗೊಬೇಕಾಗುತ್ತೆ. ಟೆಲಿಫೋನ್ ಚಾರ್ಜಸ್ ಕೂಡ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಅದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ ಅಂತ ತೊಗೊಬೇಕಾಗುತ್ತೆ. ಸೊ ಇದಿಷ್ಟು ಆದಮೇಲೆ ನಮಗೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಅಡ್ಜಸ್ಟ್ಮೆಂಟ್ ಲೈನ್ ಐಟಮಲ್ಲಿ ಕೊಟ್ಟಿರೋದನ್ನು 1 ಎಂಟ್ರಿ ತೊಗೊಂಡ್ರೆ ನಾವು ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರೋದನ್ನು ಡಬಲ್ ಎಂಟ್ರಿ ಆಗುತ್ತೆ. 2 ಅಂದರೆ ಟ್ರೇಡಿಂಗ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ 2 ಕಡೆ ಎಂಟ್ರಿ ಆಗುತ್ತೆ. ಇನ್ಶೂರೆನ್ಸ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ನ ನಾವು ಒಂದು ಸತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ. ಪ್ರೀಪೇಯ್ಡ್ ಇನ್ಶೂರೆನ್ಸ್ನ ಇನ್ಕಮ್ ಸೈಡಲ್ಲಿ ತೊಗೊಂಡು ತೋರಿಸ್ತೀವಿ. ಮತ್ತು ಇನ್ನೊಂದು ಸತಿ ಅಸೆಟ್ ಸೈಡಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗುತ್ತೆ ಪ್ರೀಪೇಯ್ಡ್ ಇನ್ಕಮ್ ಅಂತ. ಕ್ಲೋಸಿಂಗ್ ಸ್ಟಾಕ್ ಕೂಡ ಅಷ್ಟೇ. ಕ್ಲೋಸಿಂಗ್ ಸ್ಟಾಕ್ನ ಒಂದು ಸರಿ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಒಂದು ಸರಿ ತೋರಿಸಿದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಒಂದು ಸರಿ ಕ್ಲೋಸಿಂಗ್ ಸ್ಟಾಕ್ ಅಂತ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%ನ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಒಂದು ಸರಿ 5% ಅಮೌಂಟ್ ಹಾಕಿ ಇನ್ನೊಂದು ಸತಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ತೋರಿಸ್ಬೇಕಾಗತ್ತೆ. ಕ್ರಿಯೇಟ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ನ ಡೆಟಾರ್ಸ್ ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ 5% ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಒಂದು ಸರಿ ತೋರಿಸಿ ಇನ್ನೊಂದು ಸರಿ ಡೆಟಾರ್ಸಲ್ಲಿ 5%ನ ಮೈನಸ್ ಮಾಡಿ ನಾವು ಅಸೆಟ್ ಸೈಡಲ್ಲಿ ತೋರಿಸ್ಬೇಕಾಗತ್ತೆ. ರೈಟ್ ಆಫ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 1750 ಆ್ಯಂಡ್ ಫರ್ನಿಚರ್ 1050. ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಅಂತ ಡೆಬಿಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಒಂದು ಸರಿ ತೋರಿಸಿ ಇನ್ನೊಂದು ಸರಿ ಫರ್ನಿಚರ್ 1050ನ
ತೋರಿಸ್ಬಿಟ್ಟು ಎರಡನ್ನೂ ಬಿಲ್ಡಿಂಗ್ ಆ್ಯಕ್ಚುಯಲ್ ವ್ಯಾಲ್ಯೂಯಿಂದ ಡಿಪ್ರೆಸಿಯೇಷನ್ನ ಮೈನಸ್ ಮಾಡಿ ಅಸೆಟ್ ಸೈಡಲ್ಲಿ ತೊಗೋಬೇಕು. ಫರ್ನಿಚರ್ನೂ ಅಷ್ಟೇ ಆ್ಯಕ್ಚುಯಲ್ ವ್ಯಾಲ್ಯೂಯಿಂದ ಡಿಪ್ರೆಸಿಯೇಷನ್ 1050ನ ಮೈನಸ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಪ್ರಾಬ್ಲಮ್ ತಗೊಂಡಿದ್ದೀನಿ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಡೆಬಿಟ್ ಸೈಡಲ್ಲಿ ನಮಗೆ ಓಪನಿಂಗ್ ಸ್ಟಾಕ್, ಪರ್ಚೇಸಸ್ ಮತ್ತು ಕ್ಯಾರೇಜ್ ಇಷ್ಟನ್ನು ಮಾತ್ರ, ಕ್ಯಾರೇಜ್ ಇನ್ವರ್ಡ್ ಮಾತ್ರ ತೊಗೊಳ್ತೀವಿ. ಕ್ರೆಡಿಟ್ ಸೈಡಲ್ಲಿ ಸೇಲ್ಸ್ ಮತ್ತು ಸೇಲ್ಸ್ ರಿಟರ್ನ್ ಮತ್ತು ಕ್ಲೋಸಿಂಗ್ ಸ್ಟಾಕ್ನ ತೋರಿಸ್ತೀವಿ. ಇದಿಷ್ಟೇ ಟ್ರೇಡಿಂಗ್ ಅಕೌಂಟು. ಟ್ರೇಡಿಂಗ್ ಅಕೌಂಟ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನೇನಿರುತ್ತೆ ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನಾಗಿದೆ ಅಂತ ಅಂದಾಜು ಪ್ರಾಫಿಟ್ ಅಥವಾ ಲಾಸ್, ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? 36,750 ಕೊಟ್ಟಿದ್ದಾರೆ. ಪರ್ಚೇಸಸ್ ಅಕೌಂಟ್, ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ? 1,96,000 ಕೊಟ್ಟಿದ್ದಾರೆ. ಕ್ಯಾರೇಜ್ ಅಂತ ಕೊಟ್ಟಿದ್ದಾರೆ, ಕ್ಯಾರೇಜ್ 1,750. ನೆಕ್ಸ್ಟು ಕ್ರೆಡಿಟ್ ಸೈಡಲ್ಲಿ ಬಂದರೆ ಸೇಲ್ಸ್ ಕೊಟ್ಟಿರೋದು 2,62,500 ಮೈನಸ್ ಸೇಲ್ಸ್ ರಿಟರ್ನ್ ಅಂತ ಕೊಟ್ಟಿದ್ದಾರೆ, ಅದನ್ನು ಡಿಡಕ್ಟ್ ಮಾಡಿದ್ರೆ 3,500ನ 2,59,000 ಬರುತ್ತೆ. ನೆಕ್ಸ್ಟ್ ನಮಗೆ ಈ ಸೈಡಲ್ಲಿ ಎಂಟ್ರಿ ಮಾಡೋಕ್ಕಿರೋದು ಒಂದೇ ಕ್ಲೋಸಿಂಗ್ ಸ್ಟಾಕ್ 35,000. ಟೋಟಲ್ ಮಾಡಿದ್ರೆ ನಮಗೆ ಆ್ಯಸ್ ಯೂಶ್ವಲ್ ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಜಾಸ್ತಿ ಬರುತ್ತೆ, 2,94,000. ಎರಡೂ ಕಡೆ ಟೋಟಲ್ ಹಾಕಿದ್ರೆ ನಮಗೆ ಬರೋ ಬ್ಯಾಲೆನ್ಸು ಗ್ರಾಸ್ ಪ್ರಾಫಿಟ್ ಆಗಿರುತ್ತೆ. ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ತಗೊಂಡು 59,500ನ ಕ್ರೆಡಿಟ್ ಸೈಡಲ್ಲಿ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಮಾಡ್ಕೋಬೇಕು. ಬ್ರಾಡ್ ಡೌನ್ 59,500. ನಮಗೆ ಇನ್ಕಮ್ ಸೈಡಲ್ಲಿ ಬರೋದಕ್ಕೆ ಬೇರೆ ಯಾವುದೇ ಐಟಮ್ಸು ಇದರಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಏನಿದೆ ಕ್ಯಾಪಿಟಲ್ ಮೇಲೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆ ಅದು ಮಾತ್ರ ನಮಗೆ ಇಂಟ್ರೆಸ್ಟ್ ರಿಸೀವ್ ಆಗಿರೋದು 5,250, ಅದು ಮಾತ್ರ ಇನ್ಕಮ್ ಸೈಡಲ್ಲಿ ಬರುತ್ತೆ ಕ್ರೆಡಿಟ್ ಸೈಡಲ್ಲಿ. ಇನ್ನು ನೆಕ್ಸ್ಟು ಎಕ್ಸ್ಪೆನ್ಸಸ್ ಸೈಡಲ್ಲಿ ಸ್ಯಾಲರೀಸ್ ನಮಗೆ ಸ್ಯಾಲರೀಸ್ ಕೊಟ್ಟಿರೋದು 19,250 ಅಮೌಂಟ್. ಜನರಲ್ ಎಕ್ಸ್ಪೆನ್ಸಸ್ 8,750. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇ ಆಗಿರೋದು 3,500. ಅದರಲ್ಲಿ ಪ್ರೀಪೇಯ್ಡ್ ಇದೆ, ಆಲ್ರೆಡಿ ಪೇ ಆಗಿರೋದು, ಅದನ್ನು ನಾವು ಈ ಸರಿ ಕಟ್ಟಬೇಕಾಗಿರೋ ಪ್ರೀಮಿಯಮಿಂದ ಡಿಡಕ್ಟ್ ಮಾಡ್ಕೋಬೇಕು. ಸೊ ಮೈನಸ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ 350. ಸೊ ಆ್ಯಕ್ಚುಯಲ್ ಪೇಮೆಂಟ್ ಆಗಿರೋದು 3,150 ಮಾಡಬೇಕಾಗಿರೋದು. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ನಮಗಿರೋದು 1,400. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 5% ಕೊಟ್ಟಿದ್ದಾರೆ. ಡೇಟಾಸ್ 26,250 ಮೇಲೆ 5% ಅಂದರೆ 1,313 ಬರುತ್ತೆ. ಸೊ 2,713 ಈಸ್ ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್. ನೆಕ್ಸ್ಟ್ ಪೋಸ್ಟೇಜ್ ಎಕ್ಸ್ಪೆನ್ಸಸ್ ಕೊಟ್ಟಿರೋದು 2,800. ಟೆಲಿಫೋನ್ ಚಾರ್ಜಸ್ 3,500. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ? ಇಂಟ್ರೆಸ್ಟ್ ಕ್ಯಾಪಿಟಲ್ ಇರೋದು 61,250 ಇಂಟು 5% ಅಂತ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ 100 ಡಿವೈಡೆಡ್ ಬೈ 100 ಅಂದರೆ 3,063 ಇಸ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಡಿಪ್ರೆಸಿಯೇಷನ್ ಬಿಲ್ಡಿಂಗ್ ಮೇಲೆ ಮತ್ತು ಫರ್ನಿಚರ್ ಮೇಲೆ ಕೊಟ್ಟಿದ್ದಾರೆ 1,750 ಮತ್ತು 1,050, 2,800. ಎರಡೂ ಕಡೆ ಟೋಟಲ್ ಮಾಡಿದ್ರೆ ನಮಗೆ 64,750 ಬರುತ್ತೆ. ಈ ಕಡೆ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಕಮ್ಮಿ ಇದೆ ಅಂದರೆ ನಮಗೆ ಪ್ರಾಫಿಟ್ ಆಗಿದೆ ಅಂದರೆ ಇನ್ಕಮ್ ಜಾಸ್ತಿ ಇದೆ, ಇನ್ಕಮ್ ಓವರ್ ಎಕ್ಸ್ಪೆನ್ಸಸ್ ಇಸ್ ಹೈ. ಸೊ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟಿಗೆ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಆಗಬೇಕಾಗಿರೋ ಅಮೌಂಟು 18,724. ಇದಿಷ್ಟು ಪ್ರಿಪೇರ್ ಮಾಡಿದ್ರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಯಿತು. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಬ್ಯಾಲೆನ್ಸ್ ಶೀಟ್ ಆಫ್ ಮಿಸ್ಟರ್ ಗಜಾನನ್ ಆ್ಯಸ್ ಆನ್ 31st March 2024. ಲೈಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಅಂತ ತೊಗೊಂಡಿದ್ದೀನಿ. ಲೈಬಿಲಿಟಿ ಸೈಡಲ್ಲಿ ನಮಗಿರೋದು ಕ್ಯಾಪಿಟಲ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 61,250 ಕೊಟ್ಟಿದ್ದಾರೆ. ಪ್ಲಸ್ ನೆಟ್ ಪ್ರಾಫಿಟ್ ನಮಗೆ ಸಿಕ್ಕಿರೋದು 18,724 ಪ್ಲಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5% ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಒಂದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ತೊಗೊಂಡಿದ್ದೀವಿ. ಇನ್ನೊಂದು ಎಂಟ್ರಿ ನಮಗೆ ಡಬಲ್ ಎಂಟ್ರಿ ಆಗಬೇಕಾಗಿರೋದು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡಿದ್ದೀವಿ 3,063, ಟೋಟಲ್ 83,037. ಡ್ರಾಯಿಂಗ್ಸ್ ಅಂತ ಕೊಟ್ಟಿದ್ದಾರೆ ನಮಗೆ ಲೈನ್ ಐಟಮು. ಸೊ ಡ್ರಾಯಿಂಗ್ಸ್ ಒಂದೇ ಸರಿ ಎಂಟ್ರಿ ಆಗಬೇಕಾಗಿರೋದು, ಅದು ಬ್ಯಾಲೆನ್ಸ್ ಶೀಟಲ್ಲಿ 10,500 ಮೈನಸ್ ಮಾಡಿದ್ರೆ ನಮಗೆ 72,537 ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಲೈನ್ ಐಟಮ್ ಲೋನ್ ಫ್ರಮ್ ಬ್ಯಾಂಕ್ ಅಂತ ಇತ್ತು, ಅದು 10,500. ಕ್ರೆಡಿಟರ್ಸ್ ಕೊಟ್ಟಿದ್ರು 21,000. ಇದಿಷ್ಟು ಲೈಬಿಲಿಟಿ ಸೈಡಲ್ಲಿ ಬರಬೇಕಾಗಿದ್ದು. ಅಸೆಟ್ ಸೈಡಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದಾರೆ 42,000 ವ್ಯಾಲ್ಯೂ.
ಡಿಪ್ರಿಸಿಯೇಷನ್ 1750 ಅಂತ ಡೈರೆಕ್ಟ್ ಅಮೌಂಟೇ ಕೊಟ್ಟಿದ್ದಾರೆ. ಸೊ ಡಿಡಕ್ಟ್ ಮಾಡಿದ್ರೆ ನಮಗೆ 40,250 ಅಮೌಂಟು. ಆಫೀಸ್ ಫರ್ನಿಚರ್ 4,550 ಇದ್ದಿದ್ದು ಡಿಪ್ರಿಷಿಯೇಟ್ ಬೈ 1,050 ಆಗಿದೆ. ಸೊ 3,500. ಡೆಟಾರ್ಸ್ ಕೊಟ್ಟಿರೋದು 26,250. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 5% ಕೊಟ್ಟಿದ್ದಾರೆ. ಅದು ಒಂದು ಎಂಟ್ರಿ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಆಗಿದೆ. ಸೊ ಇನ್ನೊಂದು ಎಂಟ್ರಿ ಇಲ್ಲಿ 1,313 ಮೈನಸ್ ಮಾಡಿದ್ರೆ 24,937 ಆ್ಯಕ್ಚುಯಲ್ ಡೆಟಾರ್ಸ್. ಕ್ಲೋಸಿಂಗ್ ಸ್ಟಾಕ್ ಒಂದು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಂಡಿದ್ದೀವಿ. ಇನ್ನೊಂದು ಕ್ಲೋಸಿಂಗ್ ಸ್ಟಾಕ್ನ ಬ್ಯಾಲೆನ್ಸ್ ಶೀಟಲ್ಲಿ 35,000 ತೊಗೊಂಡಿದ್ದೀನಿ. ಇನ್ಶೂರೆನ್ಸ್ ಪ್ರೀಪೇಯ್ಡ್ ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊಂಡಿದ್ದೀವಿ. ಇನ್ನೊಂದು ಸತಿ ಅಸೆಟ್ ಸೈಡಲ್ಲಿ 350 ಇನ್ಶೂರೆನ್ಸ್ ಪ್ರೀಪೇಯ್ಡ್. ಇದಿಷ್ಟು ಆದರೆ ಟೋಟಲ್ ಟ್ಯಾಲಿ ಆಗಿದೆ 1,04,037, 1,04,037. ಇದಿಷ್ಟು ಪ್ರಿಪೇರ್ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು.